ಮಾಡಿದ್ರೆ ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಒಂದು ಎದ್ದವರು ಜಲ್ಲಿ ಬೀಚೆ ಬಂದು ಬುಡ್ಸ್ಕೊಂಡು ಬರ್ಬೋದಿತ್ತಲ್ಲ. ಇವರು ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲ್ ಬರಲಿಲ್ಲ ಅಂದ್ಬಿಟ್ಟು ಈಗ ಮದನ್ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರೆ. ಮಾಡಿಸ್ಲಿ, ಏನ್ ಬೇಕಾದ್ರು ನಿಂತ್ಕೊಂಡು ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟು ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದ್ರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತಾರೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನ್ ಮಾಡಬೇಕು, ಕಾನೂನು ಸಂಸ್ಕೃತಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು. ಇಲ್ಲಿ ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧನೆನಾ? ಓಲ್ ಏನ್ ಮಾಡವ್ರೆ? ಬೇಡ ರೀ, ಇವರು ನನ್ನ ಫೋನ್ ಎಲ್ಲ ಇದೆ ಕಾರಲ್ಲಿ, 5 ನಿಮಿಷ ಚುಟ್ಕಿ ಹೊಡಿದ್ರೆ ಮೋದಿ ಅವ್ರನ್ನ ಹೇಳಿ 5 ನಿಮಿಷಕ್ಕೆ ಮೇಕೆದಾಟಿರೋದೇನೆ ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ. ಹೌದಾ ಇಲ್ವಾ ಹೇಳಿ? ಹೇಳಿಲ್ವಾ? 5 ನಿಮಿಷ ಮೋದಿ ಅವ್ರಿಗೆ ಮೇಕೆದಾಟಿರೋದಕ್ಕೆ ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋದು ನಿಮ್ಮ ಹತ್ರ ಇದೆಯಲ್ವಾ? ಇಲ್ಲ ಅಂದ್ರೆ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ಏನು ಮಾಡಿದ್ರು ಇವತ್ತು? ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಮುಖಾಂತರ ಅದನ್ನ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಪ್ಪಿಗೆನ ತಗೊಂಡ್ಬಂದಿಲ್ಲ, ಸೂಚನೆ ತಗೊಂಡು ಬಂದಿದ್ದಾರೆ. ಅವರು ಒಕ್ಕಲಿಗರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವ್ರ ಕಾಲ ಹೇಳೋ ಪ್ರಯತ್ನ ಇವ್ರು ಮಾಡ್ತಾವ್ರೆ. ಅದಕ್ಕೆ ಅಭಿವೃದ್ಧಿಗೆ ಜನರು ನೀರು ಕೊಡೋಕ್ಕೆ ಸಹಕಾರ ಇವ್ರು ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ್ದು ಏನೂ ಇಲ್ಲ, ಶೂನ್ಯ. ಹೋಗ್ಲಿ, ಇಷ್ಟು ವರ್ಷದಲ್ಲಿ ಈಗ ಗೆದ್ದು ಮಂತ್ರಿಯಾಗಿ ಎಷ್ಟು ಸಮಯ ಆಯಿತು, ಏನು ಮಂಡ್ಯ ಜಿಲ್ಲೆ ಕೊಡದೆ? ಒಂದು ಬಸ್ ಸ್ಟ್ಯಾಂಡ್ ಹಾಕ್ಕೊಡೋದು, ಯಾವ್ದಿದೆಯೋ ಅದು ಅವ್ರದ್ದು MP ನಿಧಿ, CM ಸಾರು ಅಥವಾ MP ಗ್ರ್ಯಾಂಟು, ಅದರಲ್ಲಿ ಒಂದು ಬಸ್ 100ಕ್ಕೆ 100 ಕೊಟ್ಟೆ ಮಾಡಿಸ್ತಾರೆ. ನಾವು ಇದೇ ಬೈಬಲ್ ಇವೆಲ್ಲ ಇತ್ತು, ಸಚಿವರು ಬಂದರು, ಈ ಜಿಲ್ಲಾಧಿಕಾರಿಗಳು ಬಂದರು, CO SP ಎಲ್ಲ ಇದ್ರು, ನಾನು ಕೂಡ ಇದ್ದೆ. ಅವ್ರು ಕೇಳ್ಕೊಂಡಾಗ ನಾವು ಹೇಳಿದ ವಿಚಾರದ ಏನಾಯಿತು, ಸರ್ಕಾರಿ ಮಾಡ್ತೀವಿ ಅಧಿಕಾರಿಗಳ ಜೊತೆ ಆಗು ಹೋಗೋ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಏನು ಬರ್ತದೆ ನೋಡೋಣ. ನೀವು ಕೋರ್ಟಲ್ಲೂ ಹಾಕಿದ್ದಾರೆ, ಕೋರ್ಟಲ್ಲಿ ನಿಮ್ಮ ಪ್ರಯತ್ನ ಮಾಡಿ ನಮ್ಮ ಸರ್ಕಾರದಿಂದ ಏನೋ ಮಾಡಲಿಕ್ಕೆ ಅವಕಾಶ ಇದ್ದರೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಈಗ ಇಲಾಖೆ ವತಿಯಿಂದ ವಿದೇಶಕ್ಕೆ ಪ್ರವಾಸಕ್ಕೆಲ್ಲ ಹೋಗಿದ್ದಾರೆ, ಇನ್ನೊಂದು 3 ಡೇಸಲ್ಲಿ ಬರ್ತಾರೆ. ಬಂದ ನಂತರ ಅವ್ರ ಮುಖಾಂತರ ಏನಿದೆ ಡೈರೆಕ್ಟ್ರು ಬರ್ತಾರೆ, ಯಾರು DMA ಡೈರೆಕ್ಟ್ರು ಬರ್ತಾರೆ, ಏನಾಗಿದೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಏನು ವಿಚಾರ ಅಂತ ಹೇಳ್ತಾರೆ. ಅಷ್ಟಕ್ಕೆ ಇವರು ತಾಳ್ಮೆ ಇಲ್ಲದೇ ಕರ್ಕೊಬಂದು ಪಾದಯಾತ್ರೆ ಮಾಡ್ತಾರೆ ಅಂತ ಇದನ್ನು ಮಾಡಲಿ. ಭಾಳಷ್ಟು ಜನ ಕೊಡ್ತಾರೆ, ಅದಕ್ಕೆ ಅಕೌಂಟ್ ಮಾಡ್ಬಿಟ್ಟು ಭಾಳಷ್ಟು ಜನ ಆಗ್ತಾ ಇದ್ದಾರೆ. ಅದನ್ನು ಮಾಹಿತಿ ಬೇಕಾದ್ರೆ ಕೊಡ್ತೀವಿ. ಹೋರಾಟಗಾರ ಖರ್ಚು ಬೇಕಲ್ಲ, ಡೈಲಿ ನಿಮಗೆ ಊಟ ತಿಂಡಿ ವ್ಯವಸ್ಥೆ ಆಗಬೇಕಲ್ಲ ಸ್ವಾಮಿ, ಎಲ್ಲಿಂದ ಬರ್ತದೆ? ಯಾರ ವಿರೋಧ ಪಕ್ಷದವ್ರು ಕೊಟ್ಟರೆ ತಾನೇ ಪಾಪ. ಹಳ್ಳಿ ಜನ ಡೈಲಿ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಇವೆಲ್ಲ ಬಿಟ್ಟು ಗೌರವವಾಗಿ ಇರಿದು ಕಲ್ಕೊಳ್ಳಿ. ಜನ ಆಯ್ಕೆ ಮಾಡೋರೆ, ನೀವು ಗೌರವವಾಗಿ ಇರಿದು ಕಲ್ಕೊಳ್ಳಿ. ಬೇರೆಯವ್ರನ್ನ ಟಾರ್ಗೆಟ್ ಮಾಡಿದ್ಬಿಡಿ. ಇಷ್ಟು ದಿವಸ ಯಾರು ಮಾಡ್ಬಿಟ್ಟು ಎಲ್ಲ ಒಕ್ಕಲಿಗರು, ಇನ್ಮೇಲಾದ್ರು ಒಂದಷ್ಟು ಜನ ಒಕ್ಕಲಿಗರು ಬೆಳೀಲಿ, ಬಿಡಿ, ಅವ್ರಿಗೆ ಅವಕಾಶ ಕೊಡಿ, ಇದನ್ನೆಲ್ಲ ಬಿಡಿ. ಇವೆಲ್ಲ ಭಾಳ ದಿವಸ ನಡೆಯಲ್ಲ. ಓಕೆ ಸರ್, ಥ್ಯಾಂಕ್ ಯು. ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆನಾ? ಏನು ಮಾಡೋರು ಈ ಜಿಲ್ಲೆಗೆ? ರೈತರಿಗೆ ಏನು ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಏನ್ರಿ ಒಂದು ತೈಲಾಂಡ್ ನೀರು ಕೊಡ್ಸಕ್ಕಾಯ್ತಾ ಇಷ್ಟು ವರ್ಷದಲ್ಲಿ? ನೀವು ಒಂದು ನಾಳೆ ಕಾರಣ ಮಾಡಿಸಿದ್ದೀರಾ. ಏನು ನಿಮ್ಮ ಕೊಡುಗೆ ಏನಂತ ಬನ್ನಿ, ಜನರ ಮಧ್ಯಕ್ಕೆ ಬನ್ನಿ. ಅಲ್ಲೆಲ್ಲ ಮೀಡಿಯಾದಲ್ಲಿ ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ಜನ, ನಾನು ಇಲ್ಲೇ ಹೇಳ್ತೀನಿ ಹಳ್ಳಿಲಿ, ಇವ್ರು ಯಾವ ಹಳ್ಳಿಗಳು ನೋಡಿ ಬಂದವ್ರೆ, ನೋಡ್ಕೊಂಡು ಬಂದು ಸಮಸ್ಯೆ ಕೇಳವ್ರೆ. ರೈತರ ಸಮಸ್ಯೆ ಏನು ಗೊತ್ತು ಇವ್ರಿಗೆ? ಹೋಗ್ಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆ, ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದು ದಿವಸ ಏನಾರ ಕಷ್ಟ ಕೇಳಕ್ಕೆ ಬಂದವ್ರ? ಒಂದು ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನ ಬಂದು ನೋಡೋರ ಇವರು? ನಾನು ಜಿಲ್ಲೆಗೆ ಕೈಗಾರಿಕೆ ತರ್ತಿದ್ದೆ, ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು ಅವ್ರಿಗೆ ತಾಕತ್ತಿದ್ರೆ ತಗೊಬರ್ಲಿ, ಉದ್ಯೋಗ ಕೊಡ್ಲಿ ನಮ್ಮ ಯುವಕರಿಗೆ. ನಾವು ಏನು ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ದು. ಇದು ಸವಾಲು. ಅವ್ರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೋಬೇಕು ತಗೊಬರ್ಲಿ. ಆಫೀಸಲ್ಲಿ ದಾಖಲೆ ಕೇಳಿದ್ರಂತೆ, ಅಭಿವೃದ್ಧಿದು ಹಣ ಕೊಡಿ ಅಂತ. ಅಭಿವೃದ್ಧಿ ಆಗ್ತಾ ಇರೋದು ಹಣ ಬಿಡುಗಡೆ ಆಗಿರೋದು ಜನ ಹೇಳ್ತಾರೆ. ಅಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲಸ ಆಗ್ತಾ ಇರೋದು ಜನರ ಕಣ್ಣು ಕಾಣಿಸ್ತದೆ. ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಕೆಲಸ ನಡೆಯೋದು ಜನರ ಕಣ್ಣು ಕಾಣಿಸ್ತದೆ. ದಾಖಲೆ ಏನ್ರಿ ಗೊತ್ತಾಗ್ತದೆ? ಇವರು ಮಾಡೋರು ಹಿಂದೆ UGD ಕೆಲಸ ಹಿಂದೆ ನೀರು ಕುಡಿಯೋ ನೀರಿಂದು 7 ಸ್ಟೋರಿನ ನನಗೆ ದುರಾಂಕಾರ ಅಂತಾರಲ್ಲ ಯಾರೋ ಮಾಜಿ MLA,
ಇವ್ರದ್ದು ಹೇಳಿಲ್ಲ, ಬನ್ರಿ ಜನ ಕರ್ಕೊಂಡು ಅವರು ಬರಲಿ, ನಾನು ಬರ್ತೀನಿ, ಪಾದಯಾತ್ರೆ ಹೋಗುವ ಟೌನ್ ಒಳಗಡೆ. ಯಾವ ಯುಟಿಲಿಟಿ ಸರಿ ಮಾಡವ್ರೆ, ಹಳೆ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಬಿಲ್ ತಗೊಂಡವ್ರೆ ಇವ್ರು ಸಾಮಿಲಾಗಿ, ಇವ್ರು ಪಾಲ್ದಾರ. ಅದಕ್ಕೆ ಹೇಳ್ಬೇಕಾಯ್ತನ್ನ, ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ, ನಾವು ನಮ್ಮ ಅಭಿವೃದ್ಧಿ ಕೆಲಸ ಏನ್ ಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಇವರು ನಮ್ಮ ವಿಚಾರ ಮಾತಾಡ್ತಾರೆ ಅಂದ್ರೆ ನಾನು ಮಾತಾಡ್ತೀನಿ, ನನಗೆ ಗೊತ್ತಿದೆ, ನಾನೇನು ಇಲ್ಲಿಂದ ಬದುಕು ಬಂದವನಲ್ಲ. ಜನ ನನ್ನ ಬಯಸಿ ಆಯ್ಕೆ ಮಾಡವ್ರೆ, ಜನರಿಗೋಸ್ಕರ ಕೆಲಸ ಮಾಡೋದು ನಾನು ಇರೋದು. ಇವ್ರ ಥರ ನಾನೇನು ಏನೋ ಲೂಟಿ ಅಧಿಕಾರಿ ಆಗಿದ್ದ, ನಾನು ಲೂಟಿ ಹೊಡ್ಕೊಂಡ್ಬರುತ್ತೆ. ಒಬ್ಬ ಅಧಿಕಾರಿಗೆ 1000 ಕೋಟಿ ಆಸ್ತಿ ಎಲ್ಲಿಂದ ಬರ್ತದೆ? ಹೆಂಗ್ ಮಾಡಿದ್ರು? ಬಿಸ್ನೆಸ್ ಮಾಡಿದ್ರ ಅಧಿಕಾರಿಯಾಗಿ? ಅವಕಾಶ ಇದೆಯಾ ಅದಕ್ಕೆ? ನಮ್ಮನ್ನ ದುರಾಂಕಾರಿ ಅಂತ ಇವ್ರು ಮಾಡಿದ ಕೆಲಸಗಳು ಹೇಳಿಲ್ಲ ನಾನು, ಬಿಚ್ಚೋದು ಇಷ್ಟಿದೆ, ನಾವೇ ಟೈಮ್ ಯಾಕೆ ವೇಸ್ಟ್ ಮಾಡ್ಬೋದು ಅಂತ ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್ ಅವ್ರ ಕುಟುಂಬ? ಹೌದ್ರಿ, ಕುಟುಂಬ ಒಂದು. ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು, ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದೇ ಇರೋದು. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೊತಾರ ಅವರು? ಅವ್ರ ಅಣ್ಣನ ಮಗನ ಜೈಲ್ ಹಾಕ್ಸ್ಬಿಟ್ರಲ್ಲ, ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡ್ಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದೆಲ್ಲ ಗೆದ್ಬಿಟ್ಟಿದ್ರು, ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳ್ಸಿದ್ರು. 100% ಅವರೇ ಕಾರಣ. ಹೌದು, ಇವ್ರು ಮಾಡ್ತೀವಿ, ನಿಮಗೆ ಬೆಂಬಲ ಕೊಡ್ತೀವಿ ಅಂತಾರೆ. ಏನು ಇವ್ರದ್ದು ಉದ್ದೇಶ? ಏನು? ರಾಜಕೀಯ. ಇಲ್ಲಿ ಯಾರು ಬೇರೆ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಇನ್ನೊಬ್ಬ ಒಕ್ಕಲಿಗರ ಮಕ್ಕಳು ಹೆಸರು ಮಾಡಬಾರ್ದು, ಯಾರು ಬೆಳಿಬಾರ್ದು, ಇವ್ರ ಕುಟುಂಬನೇ ಇರಬೇಕು. ಬಹುಶಃ ಮೋಸ್ಟ್ಲಿ ಮೊಮ್ಮಗನು ಹುಟ್ಟಿದ ಮೊಮ್ಮಗನು ಒಂದು ಜಾಗ ಮಾಡ್ಕೊಡೋ ಪ್ರಯತ್ನ ಮಾಡ್ತಾ ಇರ್ಬೇಕು ಅಂತ ಕಾಣಿಸ್ತದೆ. ಈಗೆಲ್ಲ ಇಡೀ ಕುಟುಂಬದವ್ರು ಎಲ್ಲರೂ ಆಗೋದ್ರೀಗ. ಈಗ ಒಂದು ಪಿಳ್ಳೆ ಹುಟ್ಟದ, ಅದಕ್ಕೂ ಒಂದು ಜಾಗ ಮಾಡುತ್ತೆ. ಈಗ ಅವ್ರ ವೇದಿಕೆನ ರೆಡಿ ಮಾಡ್ತಾವ್ರೆ. ಯಾರ ಮಾತು ಹೇಳೋರು? ಜನ ಹೇಳ್ತಾವ್ರ? ಜನ ಹೇಳ್ತಾವ್ರೇನ್ರಿ? ನೀವು ಸರ್ವೆ ಮಾಡ್ಕೊ ಬರ್ರಿ, ಭದ್ರತಾ ತಾಲೂಕಿಗೆ ಹಳ್ಳಿಗಳಿಗೆ ಹೋಗಿ, ಪಬ್ಲಿಕ್ ಟೌನಲ್ಲಿ ಹೋಗಿ, ಜನರನ್ನ ಕೇಳಿ. ಜನರ ಹತ್ರ ನಾವು ವರ್ತನೆ ಜನರು ಹೇಳ್ಬೇಕಲ್ವ? ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಿದ್ವಾ? ಇವ್ರ ಮನೆಗೆ ಹೋಗಿದ್ವಾ? ಅಥವಾ ಇವ್ರ ಬಗ್ಗೆ ಮಾತಾಡೋಕೆ ಹೋಗಿದ್ವಾ? ದುರಂಕಾರ, ದುಡ್ಡು ದುರಂಕಾರ ಅಂದ್ರೆ ಏನು ಅರ್ಥ? ಅದು ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ, ದುಡ್ಡಿನ ದುರಂಕಾರ. ಜನರ ಅಭಿಪ್ರಾಯಕ್ಕೋಸ್ಕರನೇ ನಗರಸಭೆಗೆ ನಾವು ಪ್ರಪೋಸಲ್ ಮಾಡಿದ್ದು. ನನ್ನ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇದು. ಜನರು ಆಸೆ ಪಟ್ಟಿದ್ರು, ಜನರು ನನಗೆ ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ನಾವು ನಗರಸಭೆ ಮಾಡೋಕ್ಕೆ ಪ್ರಪೋಸಲ್ನ ಕೊಟ್ಟಿದ್ದು. ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ವಾಸ ಮಾಡೋದಲ್ಲ, ನಾನೇನೋ ನನ್ನ ವೈಯಕ್ತಿಕ ಮಾಡ್ಕೊಳ್ತೀನಿ. ನಾನು ಹಳ್ಳಿಲಿ ವಾಸ ಮಾಡ್ತೀನಿ, ಕದ್ಲೂರು. ಇಲ್ಲಿಂದ ಭಾಳ 5-6 ಕಿಲೋಮೀಟರ್ ದೂರ. ನನಗೇನೋ ಇಚ್ಛಾಶಕ್ತಿ ಇದೆ, ಜನರ ಇಚ್ಛಾಶಕ್ತಿಗೋಸ್ಕರನೇ ನಾವು ಮಾಡಿರೋದು. 50,000 ಜನ ಪಾದಯಾತ್ರೆ ಮಾಡೋದಲ್ಲ, 50,000 ಜನ ಕರಿವ, ಬೇರೆ ಚರ್ಚೆಗೆ ಬರಲಿ, ಇವ್ರದ್ದು ಏನು, ಇವ್ರ ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ ಅನ್ನೋದನ್ನ ಜನರ ಮುಂದೆ ಡಿಬೇಟ್ ಮಾಡೋಣ. ಏನಕ್ಕೆ ಸರ್ ಮತ್ತೆ ಹೋರಾಟ ಇದೆಲ್ಲ? ರಾಜಕೀಯ ರೀ. ಯಾವ ಒಕ್ಕಲಿಗರ ಮಕ್ಕಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು, ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ? ಆಯ್ತಪ್ರಿ, ನಾನು ಕೆಟ್ಟವನ್ರಿ, ನಾನು ಬೈದ್ರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ 7 ಹೆಸರುಗಳು, ಬಚ್ಚೇಗೌಡ ರಾದಿಯಾಗಿ, ನಮ್ಮ ನಾಗೇಗೌಡ ರಾದಿಯಾಗಿ, ಚಂದ್ರೇಗೌಡ. ಹೋರಾಟಕ್ಕೆ ನಮ್ದು ಬೆಂಬಲ ಇರ್ತದೆ, ಅವರೇ ಅಲ್ಲ. ಹೋರಾಟಗಾರರಿಗೆ ನಾವು ಸದಾ ಬೆಂಬಲ ಮಾಡ್ತೀವಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಹೋರಾಟ ಮಾಡೋದು ಯಾವ ನ್ಯಾಯ? ನೀವು KRS ಅಲ್ಲಿ ಗಂಗಾರತಿ ಮಾಡಬೇಡಿ ಅಂತೀರ, ಅಥವಾ ಇನ್ನೊಂದು ಟೂರಿಸಮ್ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಹೊಸ ಯೋಜನೆಯನ್ನು ತರ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ರೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡ್ತೀರಾ, ಕೇಸ್ ಹಾಕ್ತೀರಾ. ಯಾಕೆ? ರೈತರ ಮಕ್ಕಳು ಉದ್ಯೋಗ ಮಾಡೋದು ಬೇಡವಾ? KRS ಅಭಿವೃದ್ಧಿ ಆದರೆ, ಅಲ್ಲಿ ಆರ್ತಿ ಶುರುವಾದರೆ, ಅಥವಾ ಇನ್ನೊಂದು ಪಾರ್ಕ್ ಶುರುವಾದರೆ, ನಮ್ಮ ಜಿಲ್ಲೆಯ ವ್ಯಾಪಾರ ಮಾಡುವಂಥ 1000 ಜನರಿಗೆ ಜೀವನ ಕಟ್ಕೊಳ್ಳೋಕೆ ಅವಕಾಶ ಆಗ್ತದೆ. ನೀವು ಯಾಕೆ ಹೋರಾಟ ಮಾಡೋದು? ಅಂಥವಕ್ಕೆ ಹೋರಾಟ ಮಾಡೋದು. ನಿಮಗೆ ಅಡಚಣೆ ಆದರೆ ಹೋರಾಟ ಮಾಡಿ, ಯಾರು ಬೇಡ, ನಾವು ಬೆಂಬಲ ಕೊಡ್ತೀವಿ. ಒಳ್ಳೆಯದಕ್ಕೂ ಅಭಿವೃದ್ಧಿ ಆಗೋದಕ್ಕೂ ಹೋರಾಟ ಮಾಡ್ತೀನಿ ಅಂತೀರಾ. ಯಾರಿಗೂ ಒಂದಷ್ಟು ಉದ್ಯೋಗ ಸಿಗ್ತದೆ, ನಮ್ಮ ಜನರು, ಜಿಲ್ಲೆ ಜನರಿಗೆ ಜೀವನ ಉಪಯೋಗ ಆಗ್ತದೆ ಅಂದರೆ ಅದಕ್ಕೂ ಹೋರಾಟ ಮಾಡ್ತೀವಿ ಅಂತೀರಾ. ಹೋರಾಟ ಮಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ ನಿಮ್ಮ ಇಷ್ಟ ಬಂದಂಗೆ? ಎಲ್ರಿಗೂ ಇವ್ರು ಬೆಂಬಲ ಕೊಟ್ಬಿಡ್ತಾರಾ? ಹಾಂ, ಏನೋ 50,000 ಜನ ಕರ್ಕೊಂಡೋಗಿ ಪಾದಯಾತ್ರೆ ಮಾಡ್ತಾರಂತೆ ಬೆಂಗಳೂರಿಗೆ.
50,000 ಜನ ಪಾದಯಾತ್ರೆ ಬಾಡ್ಲಿ ಇವರು. ಬೆಂಗಳೂರು ಬಾಲ ಹತ್ರ, ಡೆಲ್ಲಿಗೆ ಹೋಗ್ಲಿ ಸ್ವಲ್ಪ ಎಕ್ಸಸೈಸ್ ಆಗುತ್ತದೆ, ಆರೋಗ್ಯ ಏನು ಸ್ವಲ್ಪ ವೃದ್ಧಿ ಆಗ್ತದೆ. ಬೆಂಗಳೂರು ಭಾರಿ ಹತ್ರ ಇದೆ. ಇವರೇನು ಇಲ್ಲಿ ಬಂದು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಇವರ ಮುಖ್ಯ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನ KDP ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ ಇವ್ರೇನು ತರ್ತಾರೆ ಮೇಲೆ? ಇವ್ರು ಕೈಗಾರಿಕೆ ತರ, ಇವ್ರು ಯಾರು? ಕೈಗಾರಿಕೋದ್ಯಮ ಮಾಡಿ ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಅಂದ್ರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು? ಏನು ನಿಮ್ ಹೆಸರು ಹೇಳ್ರಿ, ನಿಮ್ಗೆ ಯಾವ್ದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ಯಾವ್ದು ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವ್ರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡ್ಲಿ, ಪಬ್ಲಿಕ್ಕಲ್ಲಿ ಬರಲಿ. ಇನ್ನೂ ಹೆಚ್ಚಂದ್ರೆ ನಾನು ಹೇಳಿದ್ನಲ್ಲ, ಡಿಬೇಟ್ ಬರಲಿ, ಜನ ಕರೀವ. ಜನನ ಪಾದಯಾತ್ರೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರೀವ. ಇಷ್ಟೇ ಎಲ್ಲರೂ ಸೇರಿಸುವ 50,000 ಜನನ ಡಿಬೇಟಿಗೆ ಬರಲಿ. ಜನರನ್ನು ಹೇಳಲಿ, ಯಾವ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ. ಅವ್ರ ಮುಂದೆ ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರಕ್ಕೆ. ಇವ್ರು ಆಗಿದ್ದ ಕಾಲದಲ್ಲಿ ಏನು ಮಾಡೋದ್ರಿಂದ ಅದನ್ನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನ ಅಥವಾ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ, ಪೇಪರಲ್ಲಿ, ಟಿವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ, ಆಮೇಲೆ ಮಾತಾಡ್ಲಿ. ಅವರು ಸಿಎಂ ಕೂಡ ಪತ್ರ ಬರ್ತಿದ್ದಾರೆ ನಗರಸಭೆ ಮೊದಲು. ಬರೀಲಿ, ಯಾರಿಗೆ ಬೇಕಾದ್ರೂ ಪತ್ರ. ಏನು ನಗರಸಭೆ ಆಸ್ತಿ ಬರ್ಸ್ಕೊಂಡಿದೀವಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದೀವ? ಅವ್ರ ಓಟ್ ನಕ್ಕನ್ನು ಮತದಾನದ ಕಿತ್ಕೊಂಡಿದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ, ಮದ್ದೂರು ಒಂದೇ ಆಗಿಲ್ಲ. ಏನು ತೊಂದರೆ? ನಾನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಬಂದಿರೋನು. ಬೆಂಗಳೂರಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ನಡೀತದೆ. ಎಲ್ಲಿಂದರಲ್ಲಿ ಎಷ್ಟು ಭೂಮಿಗೆ ಎಷ್ಟಿದೆ, ಏನು ಲಾಭ ಸಿಗ್ತದೆ ನಮಗೆ? ಬೆಂಗಳೂರಿಗಿನ್ನ, ಬಾಂಬೆಗಿನ್ನ, ಇನ್ನೊಂದು ಗೋವಾಗಿನ್ನ, ಇನ್ನೊಂದು ಸ್ಟೇಟ್ ಸಿಟಿ, ದೊಡ್ಡ ದೊಡ್ಡ ಸಿಟಿಗಿನ್ನ ರಿಯಲ್ ಎಸ್ಟೇಟಿಗೆ ಲಾಭ ಸಿಗುತ್ತಾ? ಇವರು ರಾಜಕೀಯಕ್ಕೆ ನನ್ನ ಮೇಲೆ ಇವರು ಅಪವಾದ ಮಾಡೋಕ್ಕೆ ಏನು ಸಿಗ್ತಾ ಇಲ್ಲ. ಇದೊಂದು ಅಸ್ತ್ರ ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ಫೀಡ್ ಮಾಡ್ಕೊಂಡು, ದಿನನಿತ್ಯ ಊಟ ಹಾಕ್ಸ್ಕೊಂಡು, ನನ್ನ ವಿರುದ್ಧ ಅಲ್ಲಿ ವಿಕಾರ ಕೂಗಿಸ್ಕೊಂಡು, ಅವ್ರು ಯಾರಿಗೋ ಹೇಳ್ಕೊಟ್ಟು ಕಳ್ಸೋರು. ಈಗ ತಾನೇ ನನ್ನ ಮೊಬೈಲ್ ನೋಡ್ಕೊಂಡು ಬಂದೆ. ನಾನು ಹಂಗಂತೆ, ನಾನು ಓಡೋಗಿದ್ದಂತೆ ಓಡ್ಬಿಟ್ಟು, ಮತ್ತು ಇನ್ನೇನೋ ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೋ ಬಿಚ್ಚಿಡ್ತಾರಂತೆ. ಏನಿದೆ ವೈಯಕ್ತಿಕವಾಗಿ? ನಾನು 3 ಮದುವೆ ಆಗಿದ್ದೀನ. 3 ಮದುವೆ ಆಗಿದ್ದರೆ ನನ್ನ ರಿಯಾಲಿಟಿ, ನಾನು ರೈತನ ಮಗ, ಹಳ್ಳಿಯವನು. ನಾನು 3 ಮದುವೆ ಆಗ ನನ್ನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇಲ್ಲ, ಏನು ಇಲ್ಲದೆ ಹಳ್ಳಿಲಿ ಬಂದ್ಬಿಟ್ಟು ಇವತ್ತು ನನ್ನ ಹತ್ರ ಏನು ಕೋಟಿ ಅಂದ್ರೆ ಕಾರ್ಗಳಿಲ್ಲ, ಅಥವಾ ಅವ್ರ ಥರ ಏನು ಹೆಲಿಕಾಪ್ಟರ್ ಯಾರ್ದೋ ಫ್ಯಾಕ್ಟ್ರಿ ಹತ್ರ ಇಸ್ಕೊಂಡಿಲ್ಲ. ಅದು ಯಾವುದೋ ಎಲ್ಲ ಆರೋಪ ಬಂತಲ್ಲ, ಬುಕ್ಕ ಬಳಿಕೆ ಮಾಡ್ಕೊಳ್ಳೋದು, ಅಂಥ ಆರೋಪ ನನ್ನ ಮೇಲೆ ಇಲ್ಲ. ಯಾರೋ ಮುದ್ಕಪ್ಪು ಹೇಳ್ಕೊಟ್ಬಿಟ್ಟು ಹೇಳಿಸ್ತಾವ್ರಲ್ಲಿ. ಮರ್ತೋಗ್ಬಿಟ್ರ 2004 ಡಬಲ್ ಬಿ ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜನ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥ, ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕೂಡ್ಸಿದ್ರು ಇವರು. ಇದು ಜನ ಏನೋ ಮದ್ದೂರು ಜನಕ್ಕೆ ಏನು ಗೊತ್ತಿಲ್ವಾ? ಇದು 2008 ಹೆಂಗ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನು ಜನ ಮರ್ತ್ಬಿಟ್ಟವ್ರೆ ಇವ್ರನ್ನೆಲ್ಲ ಆಟನ, ದೊಂಬರಾಟನ. ಅದೇ ಅವರು ಬೈದ್ರನ್ನ ಬೆಳೆಸ್ಕೋಬೇಕು, ಅವ್ರ ಕುಟುಂಬದಲ್ಲಿ ಯಾರನ್ನ ಗೆಲ್ಸ್ಕೋಬೇಕು, ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನನ್ನ ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟಿಯರ್ಗೆ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಸಿದ್ದಾರೆ. ಜನರ ಆಸೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದನ್ನ ವಿರೋಧ ಅಂತಂದ್ರೆ ವಿರೋಧ ಮಾಡ್ತಾರೆ ಅಂದ್ರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ? ಇದು ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗ್ಬಾರ್ದಾ? ಓಲಿ ಇವ್ರ ಕೊಡುಗೆ ಆದ್ರೂ ಏನೋ ಹಿಂದೆ ಅನೌನ್ಸ್ ಮಾಡಿದಂತೆ ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಮೀಡಿಯಾದಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದೆ. 8,000 ತಂದು ಕೊಟ್ಬಿಡ್ತೀನಿ ಅಂತ CM ಅವರೆಲ್ಲಿ ಕೆಲಸ ಬಂದ ಭಾಷಣ ಮಾಡಿಬಿಟ್ರೆ ಅಲ್ಲಿ ಹೋಗಿ ಇನ್ನೇನೋ ಅವ್ರು ವ್ಯವಹಾರ ಮಾಡಿ ಕೂತಿರ್ತಾರೆ. ಕೆಲಸ ಮಾಡೋದು ಬರಬೇಕು.
ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿ ಬಂದು ನೋಡ್ಬೇಕು, ಸಮಸ್ಯೆ ಕೇಳಬೇಕು. ಯಾವತ್ತು ಬಂದು ಕೇಳವ್ರೆ? ಯಾರ್ದು ಬೇಡ, ಅವ್ರ ಕೇಂದ್ರ ಸರ್ಕಾರ ಬಂದು ನೋಡವ್ರ. ನೀವು ಎಷ್ಟು ಸರಿ ಬಂದಿದ್ರಿ ನಮ್ಮ ಜೊತೆ, ಎಷ್ಟು ಸರಿ ಅಭಿವೃದ್ಧಿಗಳು ಖರ್ಚಿದ್ದೀವಿ, ಅವ್ರ ಸಮಸ್ಯೆ ಬಗೆಹರಿಸೋಕೆ ಆಯ್ತಲ್ಲ ಅವ್ರ ಕೈಲಿ. ಇಲ್ಲಿ ಬಂದು ಇನ್ನೇನು ಮಾಡ್ತಾರೆ? ಓಕೆ, ಥ್ಯಾಂಕ್ ಯು.